ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ವಾರಕ್ಕೆ 2 ಮಾಡೋಣ ಸಾಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೂ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನೋಡೋರು ಡೈಲಿ ಹಾಕಿದ್ರೆ ವಿಡಿಯೋ ನೋಡೋಲ್ಲ. 2 ದಿನಕ್ಕೊಂದು ಸರಿ 3 ದಿನಕ್ಕೊಂದು ಸರಿ ಹಾಕಿದ್ರೂ ನೋಡೋದು ಕಷ್ಟ ಇದೆ ನನಗೆ. ಇವಾಗ ಪರಿಸ್ಥಿತಿ ನಿಮಗೆಲ್ಲ ಹೇಳ್ಕೊಂಡಿದ್ದೀನಿ, ಆದ್ರೂ ಅದೇ ಥರ ನಡೀತಾ ಇದೆ. ಅದರಿಂದ ಇಲ್ಲ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಇದು ಈ ಥರ ಅರಳಿರೋದು ತುಂಬ ಚೆನ್ನಾಗಿದೆ. ನಾನು ಇದನ್ನು ಕಟಿಂಗಿಂದ ಯಾರ್ದೋ ಇಸ್ಕೊಂಬಂದು ನೆಟ್ಟಿದ್ದು ಚೆನ್ನಾಗಿದೆ. ಇದು ಬೀಜದಿಂದ ಬಂದಿರೋದು ಡಬಲ್ ಪೆಟಲು ಎಲ್ಲೋ ಪಿಂಕು. ನಾನು ಪಾಲಿನೇಷನ್ ಮಾಡಿದ್ದು ಅದು ಯಾಶ್ ಕಲರ್ ಬಂತು, ಆದರೆ ಎಲ್ಲೋ ಕಲರ್ ಡಬಲ್ ಪೆಟಲ್ ಸತ್ತೋಯ್ತು. ಅದರಿಂದ ನಾನು ಆವಾಗಿಂದ ಬೀಜ ಮಾಡೋದು ದಾಸವಾಳ ಬಿಟ್ಬಿಟ್ಟೆ. ಆ ಥರ 2 ಗಿಡ ಕಳ್ಕೊಂಡಿದ್ದೀನಿ. ಆಮೇಲೆ ಹುಷಾರಿಲ್ದಾಗ ನನ್ನ ಮೊಮ್ಮಗ ಮಾಡಿರೋ ವಿಡಿಯೋ ಇದು, ನಾನು ಮಾಡಲ್ಲ. ನಾನು ಹೇಳಿದ್ದೀನಿ, ದಿನ ಹೋದ್ರೂ ಯಾವಾಗೋ ಒಂದು ಸರಿ ನಾನು ವಿಡಿಯೋ ಮಾಡ್ತೀನಿ. ಜಾಸ್ತಿ ಅವ್ರು ಮಾಡಿದ ವಿಡಿಯೋನೇ ನಾನು ನಿಮಗೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಕೈ ನೋಡಿದ್ರೆ ಗೊತ್ತಾಗ್ಬೋದು. ಅದು ನಮ್ಮ ದೊಡ್ಡವನು ಆದಿತ್ಯಂದು ಹೋಗಿ ವಿಡಿಯೋ ಮಾಡ್ಕೊಂಬಪ್ಪ ಇವತ್ತು ಅಂತ ಹೇಳಿದ್ದಕ್ಕೆ ಕಳಿಸಿದ್ರೆ ಅವ್ನು ಮಾಡ್ಕೊಂಬರ್ತಾನೆ. ಎಲ್ಲ ಹೂವಿಂದು, ಆಮೇಲೆ ಅವನಿಗೇನೇನು ಕಾಣುತ್ತೋ ಅದು. ನಾನು ಇಂಥದ್ದೇ ಮಾಡ್ಕೊಂಬ ಅಂತೇನು ಹೇಳಲ್ಲ. ಹೂವೊಂದು ಸಾಮಾನ್ಯ ನಾನು ಮಾಡ್ತೀನಿ ಅಂತ ಅವನಿಗೆ ಗೊತ್ತಲ್ವ, ಅದರಿಂದ ಹೂವಿಂದು ಮಾಡಿಬಿಡ್ತಾನೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಜನ ನೀವು ವಿಡಿಯೋ ಹಾಕಿ ನಾವು ನೋಡ್ತೀವಿ ಹೆಂಗಿದ್ರು ಅನ್ನೋದಕ್ಕೇ ನಾನು ಇವಾಗ ವಾರಕ್ಕೆ 2 ಹಾಕೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಜಾಸ್ತಿ ನಾನು ವಿಡಿಯೋದಲ್ಲಿ ಇವಾಗ ಏನೂ ಇರಲ್ಲ. ಯಾರನ್ನ ಅದರ ಗಿಡಗಳ ಬಗ್ಗೆ, ಯಾವುದೇ ಗಿಡಗಳ ಬಗ್ಗೆ ನನಗೆ ಪ್ರಶ್ನೆ ಕೇಳಿದ್ರೆ ಮಾತ್ರ ನಾನು ಕಮೆಂಟಲ್ಲಿ ಉತ್ತರ ಕೊಡ್ತೀನಿ, ಅಥವಾ ಆ ಥರ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯೆಲ್ಲೋ ಕಲರು ಕನಕಾಂಬರದ ಬಗ್ಗೆ ಪುಷ್ಪ ಪ್ರಪಂಚದವ್ರು ಕೇಳಿದ್ದಾರೆ, ರುದ್ರಾಕ್ಷಿ ಗಿಡದ ಬಗ್ಗೆನೂ ಕೇಳಿದ್ದಾರೆ. ಆದಷ್ಟು ಬೇಗ ಅವನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ದಯವಿಟ್ಟು ಕ್ಷಮೆ ಇರಲಿ ಲೇಟ್ ಆಗೋದಕ್ಕೆ. ಇಲ್ಲಿ ನೋಡಿ, ಎಲ್ಲ ಹೂವಿಂದು ವಿಡಿಯೋ ಮಾಡ್ದ ಅವನು, ದಾಸವಾಳದ್ದು ಎಲ್ಲ ಮಾಡ್ದ. ಸ್ವಲ್ಪ ಹಣ್ಣಿನ ಗಿಡದ್ದು ಮಾಡ್ಕೊಂಬಂದಿದ್ದಾನೆ. ಇದು ನಾನು ಹೇಳಿದ್ನಲ್ಲ, ಮದರ್ ಪ್ಲ್ಯಾಂಟು, ನಮ್ಮ ತಾಯಿ ಹಾಕಿದ ಗಿಡ ಅಂತ. ಸುಮಾರು 25-26 ವರ್ಷದ ಗಿಡ ಇದು. ಅದರಲ್ಲಿ ಇವತ್ತೊಂದು ಹೂವು ಹರಳಿತ್ತು, ಅದನ್ನು ಮಾಡ್ಕೊಂಡು ಬಂದಿದ್ದಾನೆ. ಅದು ನಾನು ಇದ್ರದ್ದು ಬಗ್ಗೆ ಎಲ್ಲ ಹಾಕಿದ್ದೀನಿ. ಇದ್ರ ಮಣ್ಣು 25 ವರ್ಷ ಆದರೂ ಇದ್ರ ಮಣ್ಣು ಯಾವ ಥರ ಇದೆ ಅಂತ, ಅದಕ್ಕೆ ನಾನು ಏನು ಮಾಡಿದೆ ಅನ್ನೋದು ಕೂಡ ನಾನು ಎಲ್ಲ ವಿಡಿಯೋಗಳಿಗೆ ಹೇಳಿದ್ದೀನಿ. ಇವೊಂದೆರಡು ಹೊಸ ಹೂವು ಅಂದರೆ ಹಳೇದೇ, ಜಾಸ್ತಿ ಹೂವು ಬಿಡ್ತಿರ್ಲಿಲ್ಲ. ಈ ಸರಿ ಮಳೆ ಸ್ವಲ್ಪ ಬಿಟ್ಟು ಬರೋದ್ರಿಂದನೂ, ಅದು ಅಲ್ಲದೆ ನಾನು ಏನೂ ಇದಕ್ಕೆ ಲಿಕ್ವಿಡ್ ಆಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲ. ಆದರೂ ದಾಸವಾಳ ಮಾತ್ರ ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿದೆ. ಗಿಡಗಳಿಗೆ ಹೂವು ಅಂತೂ ಬಿಡ್ತಾನೇ ಇದೆ. ಇನ್ನು ಕ್ಲೀನಿಂಗೆಲ್ಲ ನಮ್ಮ ಮಳೆಯೋಕ್ಕೆ ಗಿಡಗಳಿಗೆ ಮಾಡೋಕ್ಕೆ ಹೋಗಿಲ್ಲ. ಯಾವಾಗೋ ಭಾನುವಾರ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಗುಲಾಬಿ ಹೂಗಳಂತೂ ತುಂಬ ಚೆನ್ನಾಗಿ ಅರಳಿದ್ದಾವೆ. ಅವನ್ನ ನೋಡ್ಬಿಟ್ಟು ನಂಗೆ ಖುಷಿ ಆಯಿತು. ವೈಟ್ ಗುಲಾಬಿ ಆದರೆ ಎಷ್ಟೊಂದು ಹೂವು ಬಿಟ್ಟಿದ್ದಾವೆ ಒಂದೇ ಗಿಡದಾಗೆ. ಇದು ಅಷ್ಟೇ 2 ಗಿಡ 3 ಗಿಡನೋ ಇದೆ. ಅವನ್ನೆಲ್ಲ ನಾನು ಒಟ್ಟಿಗೆ ಇಟ್ಟಿಲ್ಲ, ಬೇರೆ ಇಟ್ಟಿದ್ದೀನಿ. ನಿಮಗೆ ಒಟ್ಟಿಗೆ ಅನಿಸ್ಬೋದು ಅವಿಷ್ಟು ಹೂವು ನೋಡಿದರೆ. ಆವಾಗ ಇನ್ನೂ ಹೂವು ಬಿಟ್ಟಿರಲಿಲ್ವಲ್ಲ, ಅದು ಯಾವ ಕಲರು ಅಂತ ಗೊತ್ತಿಲ್ಲ, ಸುಮ್ಮನೆ ಇಟ್ಟಿದ್ದೆ. ಇದು ನಮ್ಮ ತಂಗಿ ಊರಿಗೆ ಹೋದಾಗ ಅವ್ರ ಮನೆ ಬಟ್ಟೆ ಒಗೆಯೋಕ್ಕೆ ಬರ್ತಾರಲ್ಲ, ಅವ್ರು ತಂದು ಕೊಟ್ಟಿದ್ದ ಗಿಡ. ಅದು ಚೆನ್ನಾಗಿದೆ. ಎಲ್ಲರಿಗೂ ಒಂದು 3 ಗಿಡ ತಂದು ಕೊಟ್ಟಿದ್ರು, ನನಗೆ, ನಮ್ಮ ತಂಗಿ ಮಗಳಿಗೆ, ನಮ್ಮ ತಂಗಿಗೆ. ಅದರಲ್ಲಿ ಕಲರ್ ಯಾವುದು ಅಂತ ನಮಗೂ ಯಾರಿಗೂ ಗೊತ್ತಿರಲಿಲ್ಲ. ಇದು ಹೂವು ಮೊಗ್ಗು ಬಿಟ್ಟ ಮೇಲೆ ಖುಷಿ ಆಯಿತು. ಯಾಕೆಂದರೆ ಮೊದಲು ನನ್ನ ಹತ್ರ ರೆಡ್ ಇತ್ತು, ಅದು ಯಾವ ಥರ ಒಣಗೋಯ್ತೋ ಗೊತ್ತಿಲ್ಲ. ಇವಾಗ ಮತ್ತೆ ಅದು ನನಗೆ ಸೇರಿದಂಗೆ ಆಯಿತು. ಇನ್ನೂ ಒಂದು ಯೆಲ್ಲೋ ಕಲರ್ ಗುಲಾಬಿ ಇತ್ತು, ತುಂಬ ಚೆನ್ನಾಗಿ ಬಿಡ್ತಾಯಿದೆ. ನೀವು ಹಳೆಯ ವಿಡಿಯೋದಲ್ಲಿ, ಶಾರ್ಟ್ ವಿಡಿಯೋದಲ್ಲಿ ನೋಡಿದರೆ ಅವು ಕಾಣುತ್ತೆ. ಅದು ಇಲ್ಲ ಇವಾಗ, ಅದು ಸತ್ತೋಗಿದೆ. ಇದು ಒಂದು ಚಿಕ್ಕದು ಹೂವು, ನಾಳೆ ಅರಳಿದಾಗ ನೋಡಿಸ್ತೀನಿ. ಅದು ತುಂಬ ಡೆಲಿಕೇಟು. ಸ್ವಲ್ಪ ಹಿಂಗೆ ಹೂವು ಅರಳಿದಾಗ ನಾವು ಜೋರಾಗಿ ಎತ್ತಿಬಿಟ್ರೂ ರೆಂಬೆ, ಅವು ಹಂಗೆ ಕಳ್ಸ್ಕೊಂಬಿಡುತ್ತೆ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಮತ್ತು 2ನೇ ಸರಿ ಹೂವು ಆಗ್ತಾಯಿದ್ದಾವೆ, ಮತ್ತು ಅಲ್ಲೆಲ್ಲಿ ಮೊಗ್ಗು ಆಗ್ತಾಯಿದ್ದಾವೆ. ಈ ಸರಿನೇ ಸ್ವಲ್ಪ ಆ ಡ್ರ್ಯಾಗನ್ ಫ್ರೂಟ್ ಜಾಸ್ತಿ ಆಗ್ತಾಯಿದೆ ಅನಿಸುತ್ತೆ. ಹಣ್ಣಿನ ಗಿಡಗಳೆಲ್ಲ ಅಷ್ಟೇ. ಇದು ಬೀಜದಿಂದ ಬಂದಿರೋ ಗಿಡ. ಇದು ಅಷ್ಟೇ, ಮೊದಲನೇ ವರ್ಷ ಸ್ಟಾರ್ಟ್ ಆದಾಗ 5ನೇ ವರ್ಷ ಒಂದೇ ಹಣ್ಣು ಬಿಟ್ಟಿದ್ದದು. ಆಮೇಲೆ ಜಾಸ್ತಿ ಆಯಿತು. ಆಮೇಲೆ ಗೊಂಚಲಲ್ಲಿ ಅಂದರೆ 2 ಇರುತ್ತೆ ಸಾಮಾನ್ಯ. ಅದರಲ್ಲಿ ಒಂದು ಉದುರೋಗ್ಬೋದು, ಒಂದು ಇದಾಗ್ಬೋದು. ಒಂದೊಂದು ಸರಿ 2 ಡೆವಲಪ್ ಆಗುತ್ತೆ. ಈ ಥರ ಬೀಜದಿಂದಿರೋ ಬಂದಿರೋ ಹಣ್ಣಿನ ಗಿಡಗಳು ಮಾತ್ರ ತುಂಬ ಹೆಲ್ದಿಯಾಗಿರುತ್ತೆ. ಅದರ ಹಣ್ಣಾಗಲಿ ಗಿಡ ಆಗಲಿ ಬೇಗ ಇದಾಗಲ್ಲ, ತುಂಬ ಚೇತರಿಸ್ಕೊಳ್ಳುತ್ತೆ. ನಾವು ಹೇಳ್ತೀವಲ್ಲ, ಇವಾಗಿನ ಫುಡ್ ತಿಂದು ನಾವು ಹೆಂಗಿದ್ದೀವೋ ಇವು ಅಷ್ಟೇ. ಇವಾಗ ಹೈಬ್ರಿಡ್ ಅಂತೀವಲ್ಲ, ಅದು ನಾವು ಕಸಿ ಮಾಡಿರೋ ಗಿಡಗಳು ಇಷ್ಟು ಹೆಲ್ತಿ ಇರಲ್ಲ.
ಅದೇ ವ್ಯತ್ಯಾಸ. ಹಳೆ ಕಾಲದವ್ರು ಇದ್ದಂಗೆ ನಾವಿಲ್ಲ ಅಲ್ವಾ, ಅದೇ ವ್ಯತ್ಯಾಸ. ಆಮೇಲೆ ಇದು ಫ್ಯಾಷನ್ ಫ್ರೂಟು. ಮತ್ತು ನಾನು ಆವಾಗ ಕಟಿಂಗ್ ಇಟ್ಬಿಟ್ಟು ಬೆಳೆಸಿದ್ದು, ಬೀಜ ಹಾಕಿ, ಕಟಿಂಗ್ ಅಲ್ಲ, ಬೀಜ ಹಾಕಿ ಬೆಳೆಸಿದ್ದು. ಈ ಒಂದು ವರ್ಷಕ್ಕೇ ಬೆಳೆದು ಸ್ವಲ್ಪ ಬಳ್ಳಿ ತುಂಬ ಏನು ದೊಡ್ಡದಾಗಿಲ್ಲ, ಆದರೆ ಆಗಲೇ ಕಾಯಿ ಶುರುವಾಗಿದೆ. ಬೇಸಿಗೆಗಾಲಕ್ಕೆ ಕಾಯಿ ಶುರುವಾಗಬೇಕಾಯ್ತು, ಬೇಸಿಗೆ ಕಳೆದು ಇದಾದಮೇಲೆ ಶುರುವಾಗಿದೆ. ಅಂಜೂರ ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಇದು ಒಂದು ಸರಿ ಹಣ್ಣಾಗಕ್ಕೆ ಸ್ಟಾರ್ಟ್ ಆದರೆ, ಹಣ್ಣಾಗತ್ತೆ ತುಂಬ ಲೇಟು ಗಿಡದಲ್ಲಿ. ಹಣ್ಣಾಗಕ್ಕೆ ಸ್ಟಾರ್ಟ್ ಆದಮೇಲೆ ಒಂದರಿಂದೊಂದು ಹಣ್ಣು ಆಗ್ತಾನೇ ಇರುತ್ತೆ. ಇವತ್ತು 1-2 ಹಣ್ಣು ಕಿತ್ತಿದ್ದೀನಿ. ಸ್ವಲ್ಪ ಕಲರ್ ಬಂದ ತಕ್ಷಣ ಕಿತ್ಬಿಟ್ರೆ ಚೆನ್ನಾಗಿರುತ್ತೆ. ಇನ್ನು ಒಂದಿನ ಬಿಟ್ಬಿಟ್ರೂ ಅದು ಬಾಯಿ ಬಿಟ್ಬಿಡುತ್ತೆ. ನೋಡಿ, ಎಲ್ಲ ಗಿಡದಲ್ಲೂ ಕಾಯಿ ಚೆನ್ನಾಗಿದ್ದಾವೆ. ಇದರಲ್ಲಂತೂ ತುಂಬ ಚೆನ್ನಾಗಿದ್ದಾವೆ. ಇದು ಕಸಿ ಗಿಡ ನಾವು ತಂದಿದ್ದದು. ಒಳಗಡೆ ಪಿಂಕ್ ಇರುತ್ತೆ, ಮೇಲೆ ಆ ಥರ ಇರುತ್ತೆ. ಮೊದಲು ತೋರಿಸಿದ ಬೀಜದಿಂದ ಬಂದಿರೋದು ವೈಟ್ ಒಳಗಡೆ, ಆದರೆ ಸ್ವೀಟ್ ಅಷ್ಟೇ ಚೆನ್ನಾಗಿದೆ, ರುಚಿನೂ ಚೆನ್ನಾಗಿದೆ. ಬೀಜದಿಂದ ಬಂದಿರೋ ಹಣ್ಣು ಟೇಸ್ಟಲ್ಲೂ ಅಷ್ಟೇ, ಗಿಡಕ್ಕೆ ರೋಗ ಬರೋದು ಅಷ್ಟೇ ಚೆನ್ನಾಗಿರುತ್ತೆ. ನಮಸ್ತೆ.